ಸರ್ಕಾರ ಏನ್ ಅವಕಾಶ ಕೊಟ್ಟದ ಇಲ್ಲಿ ಬಂದು ಸಾಲಿ ಕಲ್ತು ಉದ್ಧಾರ ಆಗ್ರಿ ಅಂತ ಹೇಳದ. ನೀವೇನ್ ಮಾಡ್ತಾ ಇದ್ದೀರಿ? ಬಂದು ಸಾಮಾನುಗಳ ಮುರಿಯೋದು, ಕೋತಿ ಚೇಷ್ಟೆ ಮಾಡೋದು ಬೇರೆ, ಅದ್ರ ಸಾಮಾನುಗಳನ್ನ ಡ್ಯಾಮೇಜ್ ಮಾಡೋದು ಇದನ್ನಲ್ಲ ಉದ್ದೇಶ ಪೂರ್ವಕವಾಗಿ. ಅದು ನಿಮ್ಮ ವ್ಯಕ್ತಿತ್ವ ತೋರಿಸ್ತದ, ನೀವ್ ಎಷ್ಟು ಕೆಟ್ಟವರಿದ್ದೀರಿ ಅಂತ ತೋರಿಸ್ತದ. ನೀವು ಒಂದ್ ವೇಳೆ ಮನಸ್ಸಿಗೆ ಬಂದಾಗ ನಿಮ್ಮ ಮನೆಗೆ ನಿಮ್ ತಂದೆಯವ್ರು ಏನಾರ ಒಂದು ಸಾಮಾನು ಕೊಟ್ಟರು ಅದು ಮುರಿತೀರನ? ಮುರಿತೀರಪ್ಪ? ನಿಮ್ಮ ಅಪ್ಪ ಒಂದು 50 ರೂಪಾಯಿ ಕೊಟ್ರಪ್ಪ, ನಿಮ್ಗೆ 50 ರೂಪಾಯಿ ನೋಟ್ ಹರಿತೀರಿ? ಹರಿಯಲ್ಲವ? ಅಥವಾ ಊಟ ಏನಾರ ತಂದು ಕೊಟ್ರ ಅಂದ್ರೆ ಚಲ್ತೀರಿ? ಯಾಕೆ ಹೇಳ್ರಿ? ಯಾಕೆ ಹರಿಯಂಗಿಲ್ಲ? ಯಾಕೆ ಕಟ್ಟಂಗಿಲ್ಲ ಹೇಳ್ರದು? ನಿಮ್ದು ಐತದ, ನಿಮ್ ತಂದೆಯವ್ರದ್ದು ಐತದ, ಅದು ತ್ರಾಸ ಐತಿ ನಿಮಗೆ, ಹೌದಿಲ್ಲ? ಇದು ಯಾರ್ದದ? ಸರ್ಕಾರದದ. ನಿಮ್ ತಲೆಯೊಳಗಿರ್ತಕ್ಕಂಥ ಮಾತ ಇದು ಸರ್ಕಾರದದ, ಇದು ನಂದಲ್ಲ, ನಮ್ಮ ಅಪ್ಪಂದು ಬಿ ಅಲ್ಲ. ಮುರಿದ್ರು ಬಂತು, ನನಗೆ ಯಾರು ಕೇಳ್ತಾರ ಅನ್ನೋ ಆತ್ಮವಿಶ್ವಾಸ ನಿಮ್ದು, ಹೌದಿಲ್ಲ? ಮತ್ತೆ ಆ ರೀತಿ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಮತ್ತೊಂದ್ ಸರ್ತಿ ನಿಮಗೆ ಫೆಸಿಲಿಟಿ ಕೊಡ್ಬೇಕಂತಂದ್ರ ಎದುರಿನವ್ರು ವಿಚಾರ ಮಾಡ್ತಾರಲ್ಲ 10 ಸರ್ತಿ. ಆ ವಸ್ತುಗಳಿಗೆ ಜವಾಬ್ದಾರರು ನೀವೇ. ನಿಮ್ಗೆ ಸರ್ಕಾರ ಏನ್ ಅವಕಾಶ ಕೊಟ್ಟದ ಇಲ್ಲಿ ಬಂದು ಸಾಲಿ ಕಲ್ತು ಉದ್ಧಾರ ಆಗ್ರಿ ಅಂತ ಹೇಳದ. ನೀವೇನ್ ಮಾಡ್ತಾ ಇದ್ದೀರಿ? ಬಂದು ಸಾಮಾನುಗಳ ಮುರಿಯೋದು, ಕೋತಿ ಚೇಷ್ಟೆ ಮಾಡೋದು ಬೇರೆ, ಅದ್ರ ಸಾಮಾನುಗಳನ್ನ ಡ್ಯಾಮೇಜ್ ಮಾಡೋದು ಇದನ್ನಲ್ಲ ಉದ್ದೇಶ ಪೂರ್ವಕವಾಗಿ. ಅದು ನಿಮ್ಮ ವ್ಯಕ್ತಿತ್ವ ತೋರಿಸ್ತದ, ನೀವ್ ಎಷ್ಟು ಕೆಟ್ಟವರಿದ್ದೀರಿ ಅಂತ ತೋರಿಸ್ತದ, ಹೌದಲ್ಲ? ನೀವು ಕೆಟ್ಟವರಿದ್ದೀರಿ ಒಳ್ಳೆಯವರಿದ್ದೀರಿ? ಮತ್ತ ಇದರ ಅರ್ಥ ತಿಳ್ಕೋರಿ. ಯಾರಾದ್ರೂ 10 ಮಂದಿ ಒಳಗೆ ಒಬ್ಬ ಯಾರಾದ್ರೂ ಏನಾದ್ರೂ ಮುರಿದ್ರೆ, ಪೈಪ್ ಮುರಿದ್ರೆ ಅಥವಾ ಅಲ್ಲಿ ಇರ್ತಕ್ಕಂಥ ಸಾಮಾನ್ ಡ್ಯಾಮೇಜ್ ಮಾಡಿದ್ರೆ ಅವನು ಏನರ್ಥ? ಅವ್ನು ಕೆಟ್ಟವನು ಅಂತ ಅರ್ಥ. ನೀವೇ ಡಿಸೈಡ್ ಮಾಡ್ಕೋಬೇಕು. ಈಗ ನಿಮ್ ಕಣ್ಣಿದ್ರೆ ಯಾರಾದ್ರೂ ಮಾಡಿದ್ರೆ ಅವ್ರು ಕೆಟ್ಟವ್ರು, ನೀವು ಮಾಡಿದ್ರೆ ನೀವೂ ಕೆಟ್ಟವ್ರೆ, ಹೌದಲ್ಲ? ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ನಿಮ್ ಶಿಕ್ಷಣಕ್ಕೆ ಅವಕಾಶ ಮಾಡಿ ಕೊಟ್ಟರೆ ನೀವು ಸಾಮಾನುಗಳನ್ನ ಮುರಿತೀಗತ್ತಂದ್ರೆ ನೀವು ಮುಂದಿನ ದಿನಗಳದಾಗ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಕೂತಿರ್ತಾರೆ ಮನೆಯವರು. ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಹೆಂಗ ಅನಿಸ್ತದ? ನಿಮ್ಮ ಮನೆಯಲ್ಲ ನಿಮ್ ತಾಟಗಳದೆಲ್ಲ ಹೊರ ಒಕ್ಕಟ್ರಿ ನೋಡಮ್. ನಿಮ್ಮ ಮನೆ ತಾಟಗಳು 4 ತಾಟಗಳು ಇರ್ತಾವ, ಅವ್ ತಂದು ರೋಡಿ ಒಕ್ಕಟ್ರಿ. ಏನ್ ಮಾಡ್ತಾರ ಹೇಳ್ರಿ? ನಿಮ್ ತಾಯಿಯವ್ರು ಏನ್ ಮಾಡ್ತಾರ? ಜಾಡ್ಸ್ ಒದಿತಾರ. ಯಾಕೆ ಹೇಳ್ರಿ? ಅದು ನಿಮ್ಮ ಮನೇನ ಐತ್ರಿ, ಹೌದಲ್ರಿ? ಮತ್ತ ನಿಮ್ಮ ಮನೇನ್ ಸಾಮಾನು ನಿಮಗೆ ಮುರ್ಲಿಕ್ ಮನಸ್ಸು ಬರಂಗಿಲ್ಲ, ಇಲ್ಲಿ ಇದ್ದಿರ್ತ ಸಾಮಾನು ಮುರಿತೀರಪ್ಪ? ಮನಸ್ಸು ಬರ್ತೈತಿ ನಿಮಗೆ ಅದು ಮುರ್ಲಿಕ್ಕ? ಒಂದೇ ತಿಳ್ಕೊರಿ, ನಾನ್ ನಿಮ್ ಸಮಸ್ಯೆ ಕೇಳೋಕ್ ಬಂದಿನಪ್ಪ ಅಂತಂದ್ರೆ ನೀವು ಮಾಡಿರ್ತಕ್ಕಂಥದ್ದು ತೋರಿಸ್ತೀನಿ ನಾನು. ಅವಾಗ ಗೊತ್ತಾಗ್ಬಿಡ್ತದೆ, ಎಲ್ಲರಿಗೂ ಟಿವಿ ಒಳಗೆ ಗೊತ್ತೈತಲ್ಲ, ಅವಾಗ ಗೊತ್ತಾಗ್ತದೆ ಹುಡುಗರು ಎಷ್ಟು ಅಗಾವದಾರ, ಎಷ್ಟು ಕೆಟ್ಟವ್ರದಾರ ಅಂತ ಗೊತ್ತಾಗ್ತದ. ಅದಕ್ಕೆ ನೀವು ಕೆಟ್ಟವ್ರು ಆಗ್ತಿರೋ ಒಳ್ಳೆಯವ್ರು ಆಗ್ತಿರೋ ನೀವೇ ಡಿಸೈಡ್ ಮಾಡ್ರಿ ಇವತ್ತಿನಿಂದ. ಒಂದ್ ವೇಳೆ ಇಲ್ಲಿ ಫೆಸಿಲಿಟಿ ಸಿಕ್ಕಿಲ್ಲ ಅಂದ್ರೆ ಅದನ್ನು ಸುದ್ದಿ ಮಾಡ್ತೀನಿ, ಅಥವಾ ನೀವು ಕೆಟ್ಟದಾಗಿ ನಡ್ಕೊಂಡು ಸಾಮಾನುಗಳ ಮುರಿದು ಸರ್ಕಾರಿ ಪ್ರಾಪರ್ಟಿ ಹಾಳು ಮಾಡಿದ್ರೆ ಅದನ್ನ ನಿಮ್ಗೆ ತೋರಿಸ್ತೀನಿ, ನಿಮ್ಮ ಮುಖದ ಜೊತೆನೆ ತೋರಿಸ್ತೀನಿ. ಸಾರ್ವಜನಿಕರಿಗೆ ನೋಡ್ಬೇಕು, ಎಲ್ಲರೂ ಇಡೀ ಕರ್ನಾಟಕ ನೋಡ್ಬೇಕು. ತಿಳಿತಾನ ನಿಮ್ಗೆ ಹೇಳೋದು? ಸಾಮಾನುಗಳು ಡ್ಯಾಮೇಜ್ ಮಾಡಬೇಡ್ರಿ ಸರ್. ಇವ್ರು ಯಾರೇ ಸಾಮಾನು ಡ್ಯಾಮೇಜ್ ಮಾಡಿದ್ರು ಸೀದಾ ನೀವು ವಿಡಿಯೋ ಕಳಿಸ್ರಿ, ಫೋಟೋ ಕಳಿಸ್ರಿ ಸರ್. ಇಲ್ಲಿ ಎಷ್ಟು ಹುಡುಗರು ಅದಲ್ಲ ಅಷ್ಟು ಯಾವಾಗ ಮಾಡ್ಲಕ್ರಿ, ಸೀದಾ ಎಲ್ಲ ಇಡೀ ಕರ್ನಾಟಕ ನೋಡ್ಬೇಕು ಸರ್. ಇವ್ರು ಮತ್ತೊಂದ್ ಸರ್ತಿ ಧೈರ್ಯನೇ ಮಾಡ್ಬಿಡೋದು ಸರ್. ತಿಳಿತಲ್ಲ ನಿಮ್ಗೆ ಹೇಳೋದು? ಇದು ರಿಕ್ವೆಸ್ಟ್ ಬಿ, ಇದು ನಿಮ್ಗೆ ಎಚ್ಚರಿಕೆ ಗಂಟೆನೂ ಕೂಡ. ಮುಂದಿನ ದಿನಗಳದಾಗ ನಿಮ್ಮ ಮರ್ಯಾದೆಯನ್ನ ನೀವು ಕಳ್ಕೋಬಾಡ್ರಿ ಅಂತ ಹೇಳ್ತೀನಿ. ನೀವೆಲ್ಲರೂ ಮಾಡ್ತೀರಿ ಅಂತ ಹೇಳತ್ತಿಲ್ಲ, ನಿಮ್ಗೆ ಹೊಸ ಮಂದಿದಾಗ ಒಬ್ಬರು ಯಾರೇ ಮಾಡ್ತಾರ ಅದನ್ನ ಮಾಡೋದನ್ನ ನೀವೇ ತಡಿಬೇಕು. ಇದು ಹಿಂಗ್ ಮಾಡ್ಬೇಡ್ರಿ ಸರ್, ಹೇಳ್ಬೇಕು, ಮಾಹಿತಿ ಕೊಡ್ಬೇಕು. ತಪ್ಪು ನಡ್ಲಿಕ್ಕತ್ತದ ನಿಮ್ಮ ಕಣ್ಣಿದ್ರ ಅದನ್ನ ನೀವು ಹೇಳಲಾಗಿರಪ್ಪ ಅಂತ ಕೇಳಿದ್ರೆ ನೀವು ಬಿ ಕೂಡ ದೊಡ್ಡ ತಪ್ಪು ಮಾಡ್ತಾ ಇದೀರಿ ಅಂತ ಅರ್ಥ, ಹೌದಲ್ಲ? ನಿಮ್ ರೂಮೆಂಟ್ ಯಾವ ಇರ್ತಾನ, ನಿಮ್ಮ ಬಟ್ಟಿ ಹಾದಂದ್ರೆ ನಿಮ್ಗೆ ಸಿಟ್ಟು ಬರ್ತದೆ ಅಂತ ಬರಂಗಿಲ್ಲ. ಜಗಳ ಆಡ್ತಿರಲ್ಲ ಒಂದ್ ಸಂಗಟ, ಇಲ್ಲಿ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಟ್ಟದ ಸರ್ಕಾರ, ಅದು ಆ ಪ್ರಾಪರ್ಟಿ ಉಳಿಸ್ಬೇಕಂತ ನಿಮ್ಗೆ ಅನ್ಸಂಗಿಲ್ಲ, ಮಾಡ್ತಿರಲ್ಲ ಮುಂದ. ನೋಡ್ರಿ, ಎರಡೂ ಬಿ ಹೇಳಿನಿ ಆಪ್ಷನ್ಸ್. ನಿಮ್ಗೆ ಏನ್ ಚಲೋ ಅನಿಸ್ತದ ಅದು ಆಯ್ಕೆ ಮಾಡ್ಕೊಳ್ರಿ. ತಪ್ಪು ಮಾಡಿದ್ರೆ ತೋರಿಸ್ತೀನಿ, ಪ್ರಾಬ್ಲಮ್ ಇದ್ರೆ ನಿಮ್ಗೆ ಸಮಸ್ಯೆಗೆ ಪರಿಹಾರ ಕೊಡಿಸ್ತೀವಿ ಅಷ್ಟೇ. ರೈಟಾ? ಬರಲಾ? ಥ್ಯಾಂಕ್ ಯು.